guys, welcome back to our channel Spurti Vlog. Best trip. ಈ ವ್ಯೂಗೋಸ್ಕರ ನಾನು ಈ ಹೋಟೆಲ್ ಬುಕ್ ಮಾಡಿದ್ದೆ. Easy TV ಚಿನ್ನು ಬರೀ ನೋಡ್ಕೊಂಡು ಬರ್ತಾರೆ. We enjoyed a lot. This is first stop in Italy. Day 7th vlog. ನಾವು ಇವತ್ತು ಲುಸೈನಿಂದ ಹೋಗ್ತಿದ್ದೀವಿ ವೆನಿಸ್ಗೆ. ಸೊ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಈಗ ವೆನಿಸ್ಗೆ ಹೋಗ್ತಿದ್ದೀವಿ. 8 hours journey. 6 hours. 8 hours. 8 hours ಜರ್ನಿ. ಸೊ ಬ್ರೇಕ್ಫಾಸ್ಟ್ ಬಂದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ರೂಮ್ನ ಚೆಕ್ಔಟ್ ಮಾಡಿ ನಾವು ಇವಾಗ ಸ್ವೀ ಅಂತ ಕಾರಲ್ಲಿ ಹೋಗೋದು. This is our OTD. ಸೋನು ಬಾ ಸೋನು. ಸೋನು ಅಂತೂ ಫುಲ್ ಸೈಂಟಿಫಿಕ್. ಎಲ್ಲೆಲ್ಲಿ ಏನೇನು ಸಿಗ್ತೈತೆ, ಏನೇನಿಲ್ಲ, ಯಾವ್ಯಾವ ಗ್ಯಾಜೆಟ್ಸ್ ಹೆಂಗೆ ಯೂಸ್ ಮಾಡಬೇಕು, ರಿಯಲಿ ನಂಗೆ ತುಂಬಾ ಖುಷಿ ಆಗ್ತಾ ಐತೆ. ಸೋನು ಬಾಬು ಅಷ್ಟೊಂದು ಎಂಜಾಯ್ ಮಾಡಿದ್ ನೋಡಿ ಸಖತ್ ಖುಷಿ ಆಯ್ತು. ಮಕ್ಕಳನ್ನ ಚಿಕ್ಕ ಮಕ್ಳಲ್ಲಿ ಕರ್ಕೊಂಡು ಹೋದ್ರೆ ಕಿರಿಕಿರಿ ಅದು ಇದು ಹಿಂಸೆ ಅಂತ ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾರೆ. ಬೆಸ್ಟ್ ಟ್ರಿಪ್ ಬಟ್ ವಿತೌಟ್ ಸ್ಫೂರ್ತಿ. ಏನೋ ಒಂದೊಂದು ಇರುತ್ತೆ, ಏನೇನೋ ಒಂದೊಂದು ಇರುತ್ತಲ್ಲ, ಅದು ಒಂದೇ ತಲೆಯಲ್ಲಿ ಓಡ್ತಾ ಇತ್ತು. ಏನು ಗೊತ್ತಾ, ನಮ್ಮ ಮನೆಯವ್ರು ಇದ್ರೆ ನಾವು ಮಾತಾಡೋಲ್ಲ, ಬರೀ ಈ ವಿಡಿಯೋ ಮಾಡ್ಕೊಳೋದು, ಆಮೇಲೆ ಅನ್ಕೊಳೋದು, ಆಮೇಲೆ ಹೋಗಿ ವಾಯ್ಸ್ ಓವರ್ ಹೆಂಗೆ ಕೊಡೋದು ಅಂತ. ಇಟ್ಸ್ ವೆರಿ ನ್ಯೂ ಟು ಮೀ. ನಾನು ಟ್ರೈಪಾಡ್ ಇಲ್ಲ, ಕ್ಯಾಮ್ರಾ ಇಟ್ಕೊಳಕ್ಕೆ ಬರಲ್ಲ, ಲೈಟಿಂಗ್ ಸರಿಯಾಗಿಲ್ಲ. ಆಮೇಲೆ ಸ್ಫೂರ್ತಿ ಅಂತೂ ಬೈತಾಳೆ, ಏನು ಹಿಂಗೆ ಮಾಡಿದ್ವಿ, ಹಿಂಗೆ ಮಾಡಿ ಕಳ್ಸಿದ್ದೀರಾ, ಕ್ಯಾಮ್ರಾ ಎಲ್ಲ ಶೇಕ್ ಆಗ್ತೈತೆ ಅಂತ. ಅಷ್ಟು ಚೆನ್ನಾಗಿದೆ ವ್ಯೂ. ನಮ್ಮ ಹೋಟೆಲ್ಗಿಂತ ಮುಂಚೆ ಈ ವ್ಯೂಗೋಸ್ಕರ ನಾನು ಈ ಹೋಟೆಲ್ ಬುಕ್ ಮಾಡಿದ್ದು. ನಮ್ಮಪ್ಪ ವ್ಯೂ ನೋಡೋಕೆ ಬಿಡಲ್ಲ. ಬರೋದ ತಕ್ಷಣ ಇದೇನೋ ಬ್ರೇಕ್ಫಾಸ್ಟ್ ಮಾಡಿಬಿಡ್ಬೇಕು. ಅದಾಗಿದ ತಕ್ಷಣ ಹಂಗೆ ಕಾರ್ ಬರ್ತಿತ್ತು, ಹಂಗೆ ಚೆಕ್ಔಟ್ ಮಾಡಿ ಬಿಡು, ನಾನು ತೋರಿಸ್ತೀನಿ ನಿನ್ ಕುಡಿ. ಎಷ್ಟು ಚೆನ್ನಾಗಿದೆ ವ್ಯೂ, ಇದನ್ನ ನೋಡೋಕೆ ಬಿಟ್ಟಿಲ್ಲ. Oh, this is all different. Cheesecake, fruits, and papa. This is cookies. ಜಿ ಟಿವಿ ಚಿನ್ನು ಬರೀ ನೋಡ್ಕೊಂಡು ಬರ್ತಾರೆ. ಎಲ್ಲ ನಿಮಗೋಸ್ಕರ ನಾವು ವೀಡಿಯೋ ಮಾಡಬೇಕಾಯ್ತು, ನಮಗೋಸ್ಕರ ನಾವು ರೀಲ್ಸ್ ಮಾಡ್ಕೊಬೇಕಾಯ್ತು. ಇದು ಮುಚ್ಕೊಂಡು ಬಂದ್ಬಿಟ್ರಿ ಫುಲ್ ಸ್ಲೋ ಡೌನ್ ಆಗಿ Bread, croissant, bread toast ಕೂತಿದ್ದಾರೆ ಈಗ. ಇಲ್ಲೆಲ್ಲ ಹಸಿ ಇರ್ತಾರೆ, ಅದು ಹೆಂಗೆ ತಿಂತಾರೋ ಗೊತ್ತಿಲ್ಲ. ಹಸಿ ಮಮ್ಮಿ ಎಗ್, ಸ್ಕ್ರಾಂಬಲ್ಡ್ ಎಗ್, ಬೇಕನ್, ಸಾಸೇಜ್. ಇಲ್ಲಿ ಫ್ರೈ ಮಾಡಿದ್ದಾರೆ, ಅಲ್ಲಿ ಏನೇನು ಹಸಿ ಇಕ್ಕಿದ್ದಾರೋ ಇಲ್ಲಿ ಫ್ರೈ ಮಾಡಿದ್ದಾರೆ. ನೈಸ್. ಏನು ಗೊತ್ತಾ, ನಮ್ಮ ಇದ್ರೆ ಶಿವ ಫೈಟ್ ಫಾರ್ ಅವರ್ ಜಸ್ಟಿಸ್ ಮಾಡಲೇಬೇಕು ಅಷ್ಟೇ. ಅವ್ರು ಸುಮ್ಮನೆ ಇರ್ತಾರೆ, ನಾನು ಕೇಳಲ್ಲ, ನನ್ನ ಮಗಳು ನಂತರ. Let's see what's in your egg. Sona's favorite. Okay. ನಂಗೆ ವೀಡಿಯೋ ಮಾಡೋಕ್ಕೆ ಬರಲ್ಲ. ನನ್ನ ಮಗಳು ಮಾಡೋವಾಗ ಎಷ್ಟು ಬೈತಾ ಇದ್ದೆ, ಹಿಂಗೆ ಮಾಡ್ಬಿಟ್ಟಿದ್ಯಾ ಅಂತ. ಇವಾಗ ನಂಗೆ ಗೊತ್ತಾಗ್ತಾಯಿತ್ತು. ಇದು ಯಶಿಕ ಬ್ರೇಕ್ಫಾಸ್ಟ್ ಏನು ತಿಂತಾ ಇದೆಯಾ ಪಿಂಕಿ? ಇದೇನಂತ ತಿಂತೀಯ ಪಿಂಕಿ? ಕ್ರೋಸನ್ನ ಡೇಲಿ. ಬೇರೆ ನಾನು ತಿನ್ನು, ಎಗ್ ತಿನ್ನು ಚೆನ್ನಾಗಿ ಎಗ್ಗು. ಒನ್ಲಿ ಏನು ಫಾರಿನ್ ಅಷ್ಟೇ. ಇಂಡಿಯಾಗೆ ಹೋದ್ಮೇಲೆ ಅದೇ ಇಡ್ಲಿ, ಅದೇ ದೋಸೆ. ನಮ್ಮ ಬಾಸ್ ಪ್ಲೇಟ್ ಏನೇನೋ ಫ್ರೂಟ್ಸಾ? ಬೆಳಗ್ಗೆ ಫುಲ್ಲು ಇದೆ, ನೈಟ್ ಫುಲ್ಲು ರಾನೆ ರಮ್ಮು. ನಮ್ಮ ಪಾಪು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾವನು. ಸಿಂಗಲ್ ಫೋಟೋ ಬೇಕಂತ, ಹಿಡ್ದಿಲ್ಲಂತೆ ನಾನು. ಸರಿ ನಡಿ ಅಂತ ಹೇಳು ಈ ಕಡೆ ತಿರ್ಗೋ. ನೀ ಅವ್ನು ಸಿಂಗಲ್ ಫೋಟೋ ಇಲ್ಲ ತೆಗ್ದಿಲ್ಲ ಅಂತ, ಅದಕ್ಕೆ ನನ್ನಂತ ಅಮ್ಮನಿಲ್ಲ ಅಂತ ಬೈತಾ ಅವನು. ನಮ್ಮ ಸೋನು ಗುಡ್ ಬಾಯ್. ಫೈನಲಿ ನಮ್ಮ ಮನೆಯವ್ರ ಜೊತೆ ಒಂದು ರೀಲ್ಸ್ ಮಾಡಿಬಿಟ್ರಿ, ಅದೇ ಫುಲ್ ರೆಕಾರ್ಡ್ ಬಂದು 5 ಡೇಸಿಂದ ಇವತ್ತಿಗೆ. ಸೊ ವಿ ಆರ್ ಲೀವಿಂಗ್ ದಿಸ್ ಪ್ಲೇಸ್, ಬ್ಯೂಟಿಫುಲ್ ಪ್ಲೇಸ್.
ಲಾಸ್ಟ್ ನೈಟ್ ಫುಲ್ ಎಮೋಷ್ನಲ್ ಆಗಿಬಿಟ್ಟಿದ್ವಿ ನಾವು, ಫುಲ್ ಫ್ಯಾಮಿಲಿ ಮತ್ತು ಸ್ಫೂರ್ತಿನೂ ಅಷ್ಟೇ. ಅವಳನ್ನ ಮತ್ತು ಅವ್ರ ಡ್ಯಾಡಿನ ಸಮಾಧಾನ ಮಾಡೋ ಅಷ್ಟರಲ್ಲೇ ಸರಿ ಹೋಯಿತು. ನೀವೆಲ್ಲ ಅನ್ಕೋಬೋದು ಸ್ಫೂರ್ತಿನ ಪಿಂಕಿನ ಮದುವೆ ಮಾಡಿಕೊಟ್ಮೇಲೆ ಇವ್ರು ಹೀಗೆ ಮಾಡ್ತಾರಾ ಅಂತ. ದಟ್ ಈಸ್ ಡಿಫ್ರೆಂಟ್. ಅವ್ರದ್ದೇ ಆದಂಥ ಒಂದು ಫ್ಯಾಮಿಲಿ ಇರುತ್ತೆ, ಲೈಫ್ ಪಾರ್ಟ್ನರ್ ಇರ್ತಾರೆ. ಸೊ ಅವಾಗ ಇಷ್ಟೊಂದು ಟೆನ್ಷನ್ ಇರಲ್ಲ. ಫಸ್ಟ್ ಟೈಮ್ ಅವಳು ಹೋಗಿರೋದು, ಆಮೇಲೆ ಇಂಡಿಪೆಂಡೆಂಟಾಗಿ ಇರ್ತಾಳೆ, ಬಟ್ ಸ್ಟಿಲ್ ನಮಗೆ ನಾವು ಜಾಸ್ತಿ ಮಿಸ್ ಮಾಡ್ಕೋತಿದ್ವಿ ಅವಳನ್ನ ಅಂತ ಅನಿಸಿ ಸ್ವಲ್ಪ ಎಮೋಷ್ನಲ್ ಆಗಿದ್ದುಂಟು. ಆನ್ ದಿ ವೇ ನಾವು ಗಾಡಿನ ನಿಲ್ಲಿಸ್ಬಿಟ್ಟು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ರೊಮ್ಯಾಂಟಿಕ್ ಕಪಲ್ ಬರ್ತಾ ಇದ್ದಾರೆ ನೋಡಿ, ಅವ್ರನ್ನ ನೋಡಿ ನನಗೆ ಈ ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. हे मेरे साजना इन बहारों में दिल की कली खिल गई, मुझको तुम जो मिले हर खुशी मिल गई. So yes, this was the best video session. Full reels, photos ಎಲ್ಲ ಮಾಡ್ಕೊಂಡ್ವಿ. ಏನು ಚಳಿನೇ ಅನಿಸ್ತಾ ಇಲ್ಲ ಇವಾಗ ಆ ಜೋಶಲ್ಲಿ ನಮಗೆ. ಲಾಸ್ಟ್ ಡೇ ಇನ್ ಫ್ಯೂ ಮಿನಿಟ್ಸ್ ನಾವು ಈ ವಂಡರ್ಫುಲ್ ಬ್ಯೂಟಿಫುಲ್ ಪ್ಲೇಸ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ವಿ ಎಂಜಾಯ್ಡ್ ಅ ಲಾಟ್ ಬಟ್ ಮಿಸ್ಸಿಂಗ್ ಸ್ಫೂರ್ತಿ. ಹ್ಯಾಶ್ಟ್ಯಾಗ್ ಮಿಸ್ಸಿಂಗ್ ಸ್ಫೂರ್ತಿ. ನಂಗೆ ಚೆನ್ನಾಗಿ ವಿಡಿಯೋ ಎಲ್ಲ ತೆಗಿತಾ ಇದ್ರು ಅಂತ ಇಲ್ಲ. ನಮ್ಮ ಮನೆಯವ್ರು ತುಂಬ ಇಂಟ್ರೋವರ್ಟೆಡ್ ಪರ್ಸನ್, ಅವ್ರಿಗೆ ರೀಲ್ಸ್ ಫೋಟೋಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಮತ್ತು ಫೋರ್ಸ್ ಮಾಡಿ ಇಷ್ಟೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ವಿ. ಮನೆ ಮೇಲೂ ಸ್ನೋ ಇದೆ, ಗಾಡಿ ಮೇಲೂ ಸ್ನೋ, ಕಾರ್ ಮೇಲೆ ಸ್ನೋ, ರೋಡ್ ಮೇಲೆ ಸ್ನೋ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಅವರು ನಮ್ಮ ಜೊತೆ ಖುಷಿ ಪಡ್ತಿದ್ರು. ಸ್ವಿಟ್ಜರ್ಲ್ಯಾಂಡ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಇನ್ ಯುರೋಪ್. ನೀವೇನಾದರೂ ಪ್ಲ್ಯಾನ್ ಮಾಡಬೇಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಹೋಗೋದಕ್ಕೆ ನವಂಬರಿಂದ ಫೆಬ್ರವರಿ ತನಕ ಹೋದರೆ ಮಾತ್ರ ಅಲ್ಲಿ ಈ ಥರ ಸ್ನೋ ಇರುತ್ತೆ. ಇಲ್ಲ ಅಂದರೆ ಫುಲ್ ಗ್ರೀನರಿ ಇರುತ್ತೆ. ಸೊ ಸ್ನೋ ಇಲ್ಲ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಹೆಂಗಿರುತ್ತೆ ಅಂದರೆ ಕೇಕ್ ವಿತೌಟ್ ಐಸಿಂಗ್ ಥರ ಇರುತ್ತೆ. ಈ ಎಕ್ಸ್ಪೀರಿಯೆನ್ಸ್ ನಮಗಾಗಿದ್ದು ಕುಲು ಮನಾಲಿ ಶಿಮ್ಲಾ ಎಲ್ಲ ಹೋಗಿದ್ವಿ ಲಾಸ್ಟ್ 8 years ಬಿಫೋರ್. ಆವಾಗ ಹಂಗೆ ಸ್ನೋಫಾಲ್ ಇರುತ್ತೆ, ಸ್ನೋ ಇರುತ್ತೆ ಅಂತ ಹೋದ್ವಿ. ನೋಡಿದ್ರೆ ಏನೂ ಇರಲಿಲ್ಲ, ಬರೀ ಗ್ರೀನರಿ ಇತ್ತು. ಸೊ ನೀವೇನಾದರೂ ಪ್ಲ್ಯಾನ್ ಮಾಡಬೇಕಾದ್ರೆ ಈ ಮಂತ್ಸಲ್ಲಿ ಹೋದರೆ ಸ್ವಿಟ್ಜರ್ಲ್ಯಾಂಡ್ಗಾಗಲಿ ಇಲ್ಲ ಅಂದರೆ ಕಾಶ್ಮೀರ್ ಸೈಡ್ ಹೋದರೆ ಇದೇ ಥರ ಸ್ನೋ ಎಲ್ಲ ಸಿಗುತ್ತೆ. ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬಲೆ ಕೇಳಿ ಅಪ್ಪ ಮಕ್ಕಳಿಬ್ರು ಈ ಫೋಟೋಗೆ ರಿಪ್ಲೈ. ಈ ಫೋಟೋ ರಿಪ್ಲೈ ನಮ್ದಂತೂ ದೇವ್ರ ಮಗು ಒಂದ್ ಕಡೆ. ದೇವ್ರ ಮಗು ನೀನ್ ಇವ್ರ ಜೊತೆ ಸೇರ್ತೀಯಾ? ಇಲ್ಲ. ಅಲ್ಲೋಡು ಮೂತಿ ನೋಡು, ಕೋಕ್ ಕುಡಿಯೋಗ. ಓಹೋ ಓಹೋ ಓಹೋ, ಡ್ರಾಮಾ ಡ್ರಾಮಾ ಅಂದ್ರೆ ಡ್ರಾಮಾ ಪಾಪದು. ಗೈಸ್, ದಿಸ್ ಇಸ್ ಫಸ್ಟ್ ಸ್ಟಾಪ್ ಇನ್ ಇಟಲಿ. ಚಳಿ, ಇನ್ನೂ ಚಳಿ. ಬಿಸ್ಲಿ ಒಳಗೆ ಏನು ತಿನ್ಬಾರ್ದು. ಪಿಜ್ಜಾ ಮಾಡಿ. ಡ್ರಿಂಕ್ಸ್ ಇದು ಚೀಸ್ ಸ್ಟಿಕ್ಸ್ ಅನ್ಕೊಂಡು. ಇಲ್ಲಿನ ಏನೋ ಓಪನ್ ಆಗಿಲ್ಲ. ಅಲ್ಲಿ ನೋಡಿ, ಮತ್ತೆ ಚಾಕ್ಲೇಟ್ ಎರಡು ಸೂಪರ್ ಆಗಿದೆ. ಅದು ಬಿಟ್ಟರೆ ಎಲ್ಲ ಇರ್ತದೆ. ನಮ್ಮ ಮನೆ ಗೆಸ್ಟಿಗೂ ನಾವು ಇಷ್ಟೊಂದು ಕಾಫಿ ಕೊಡೋಲ್ಲ. 190 ರೂಪಾಯಿ ಕಾಫಿ. ಕಾಫಿ ತಣ್ಣಗೈತೆ, ಬಿಸಿ ಮಾಡಿಕೊಡು ಅಂದರೆ ಮಾಡಿಕೊಡಲ್ಲ ಅಂತೆ. ಹಾಂ, ಅಡ್ಜಸ್ಟ್ ಮಾಡ್ಕೋಬೇಕು ಮಮ್ಮಿ. ಹೆಂಗೆ ಮಾಡ್ಕೊಡೋದು ಪಿಂಕಿ? ಪಿಂಕಿ ರಿಟರ್ನ್ ಗಿಫ್ಟ್ ಆಗೋಯ್ತಪ್ಪ, ಏನು ಕೊಡ್ಸಂಗಿಲ್ಲ ನಾವು. ಆಮೇಲೆ ಪವರ್ ಬ್ಯಾಂಕ್ ಅಷ್ಟೇ ಅಷ್ಟೇ. 6 to 7 hours ಜರ್ನಿ ಆಯಿತು. ನಾವು ಇಟಾಲಿ ರೀಚ್ ಮಾಡೋಷ್ಟರಲ್ಲಿ ಫುಲ್ ಕತ್ಲಾಗ್ಬಿಟ್ಟಿತ್ತು. ಆ್ಯಸ್ ಯೂಶ್ವಲ್ 4 to 5ಗೆಲ್ಲ ಕತ್ಲಾಗ್ಬಿಡುತ್ತೆ ಅಲ್ಲಿ. ನಾವು ಕ್ರೌನ್ ಪ್ಲಾಜಾ ಹೋಟೆಲಲ್ಲಿ 2 rooms ಪ್ರೀ ಬುಕ್ಕಿಂಗ್ ಮಾಡಿದ್ವಿ. ರೂಮ್ನ ನೋಡಿದಾಗ ತುಂಬ ದೊಡ್ಡದಾಗಿತ್ತು, ಮತ್ತು ಒಂದೇ ರೂಮಲ್ಲಿ ಎಲ್ಲರೂ ಇರೋಣ ಅಂತ ಅಂದ್ಕೊಂಡು ಇನ್ನೊಂದು ರೂಮ್ನ ನಾವು ನಮ್ಮ ಡ್ರೈವರ್ ಮತ್ತು ಗೈಡ್ನ ಇರೋದಕ್ಕೆ ಅಂತ ಕೊಟ್ವಿ. ಅಲ್ಲಿಂದನೇ ಡಿನ್ನರ್ ತರಿಸ್ಕೊಂಡು ಊಟ ಮಾಡಿದ್ವಿ.
ಆಯ್ತು ರಾತ್ರಿ 7:30 ಮಧ್ಯಾಹ್ನನೂ ಏನಿಲ್ಲ ಅಲ್ಲ ರೀ ತಿನ್ನೋದು ಅಲ್ಲ ಅದೇನು ಚೆನ್ನಾಗಿಲ್ಲಲ್ಲ ತಿನ್ನಕ್ಕೆ ನೋಡಿ ಆರ್ಡರ್ ಮಾಡ್ತೀನಿ ಅಂದಲ್ಲ ಇಷ್ಟು ಆಗಿತ್ತು ಇವತ್ತಿನ ವ್ಲಾಗ್. ಅಪ್ಕಮಿಂಗ್ ವ್ಲಾಗ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವ್ಯಾವ ಪ್ಲೇಸಸ್ ಹೋಗ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೋತೀವಿ. ಮತ್ತು ಈ ಫೋಟೋಸ್ ಎಲ್ಲ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಚಾನಲ್. ಮತ್ತು ರೀಲ್ಸ್ನೆಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀವಿ, ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.